ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಜಯನಗರ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಂಪ್ಲಿ ಶಾಸಕ ಗಣೇಶ್ನನ್ನ ಪೊಲೀಸರು ಇನ್ನೂ ಅರೆಸ್ಟ್ ಮಾಡಲಿಲ್ಲ. ಶಾಸಕ ಗಣೇಶ್ನನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಹಿಂದೇಟನ್ನ ಹಾಕ್ತಾ ಇದ್ದಾರಾ? ಈ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವಿಸ್ತಾ ಇದೆ ವೀಕ್ಷಕರೇ. ಯಾಕಂದ್ರೆ ಸ್ವತಃ ಶಾಸಕನೇ ಸ್ಥಳದ ಗುಟ್ಟನ್ನ ಬಿಟ್ಕೊಟ್ಟಿದ್ದಾರೆ. ಆದ್ರೂ ಸಹ ಪೊಲೀಸರು ಯಾಕೆ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ? ನೆನೆ ಫೇಸ್ಬುಕ್ ನಲ್ಲಿ ಪ್ರತ್ಯಕ್ಷವಾಗಿ ಘಟನೆ ಬಗ್ಗೆ ವಿವರವನ್ನ ಬಿಚ್ಚಿಟ್ಟಿದ್ರು ಗಣೇಶ್. ಫೇಸ್ಬುಕ್ ಪೋಸ್ಟ್ ಬೆನ್ನು ಬಿದ್ರೆ ಸಾಕಾಗಿತ್ತು, ಸ್ಥಳದ ಬಗ್ಗೆ ಮಾಹಿತಿ ಸಿಕ್ಕಿಬಿಡುತ್ತೆ ಪೊಲೀಸರಿಗೆ. ಆದ್ರೂ ಸಹ ಪೊಲೀಸರು ಯಾಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ? ಕಂಪ್ಯೂಟರ್ IP ಅಡ್ರೆಸ್ ಹುಡುಕಿದ್ರೆ ಸಾಕು, ಗಣೇಶ್ ಎಲ್ಲಿದ್ದಾರೆ, ಅವರು ಎಲ್ಲಿಂದ ಪೋಸ್ಟ್ ಅನ್ನ ಹಾಕಿದ್ದಾರೆ ಅನ್ನೋದ್ರ ಸ್ಥಳ ಪತ್ತೆಯಾಗಿ ಬಿಡುತ್ತೆ. ಕೇವಲ 10 ರಿಂದ 15 ನಿಮಿಷದಲ್ಲಿ ಸೈಬರ್ ಕ್ರೈಮ್ ಪೊಲೀಸರು ಆ ಒಂದು ಸ್ಥಳವನ್ನ ಪತ್ತೆ ಹಚ್ಚಬಹುದು. ಇದುವರೆಗೂ ಸಹ ಶಾಸಕನ ಸ್ಥಳದ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಲಿಲ್ಲ. ಕಲೆ ಹಾಕಿದ್ರು ಗಣೇಶ್ ಹುಡುಕಾಟದಲ್ಲಿ ಪೊಲೀಸರಿಂದ ನಾಟಕ ಏನಾದ್ರೂ ನಡೀತಿದೆಯಾ ಅನ್ನುವಂಥದ್ದು. ಯಾಕಂದ್ರೆ ಒಂದ್ ಕಡೆ ಆನಂದ್ ಸಿಂಗ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಮಾರಣಾಂತಿಕವಾಗಿ ಕಂಪ್ಲಿ ಶಾಸಕ ಗಣೇಶ್ ಹಲ್ಲೆಯನ್ನು ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ FIR ಸಹ ದಾಖಲಾಗಿದೆ. ಆದ್ರೆ ಗಣೇಶ್ನನ್ನ ಅರೆಸ್ಟ್ ಮಾಡ್ಲಿಕ್ಕೆ, ಹುಡುಕಾಟವನ್ನ ಮಾಡ್ಲಿಕ್ಕೆ ಪೊಲೀಸರು ಏನಾದ್ರೂ ಹಿಂದೇಟನ್ನ ಹಾಕ್ತಾ ಇದ್ದಾರಾ, ನಾಟಕವನ್ನ ಮಾಡ್ತಾ ಇದ್ದಾರಾ ಕಾಕಿ ಅನ್ನೋ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ನಿನ್ನೆಯಷ್ಟೇ ಫೇಸ್ಬುಕ್ ನಲ್ಲಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ರು ಗಣೇಶ್. ಏನಂತ? ನಾನು ಯಾವುದೇ ರೀತಿಯಾಗಿ ತಪ್ಪನ್ನ ಮಾಡಲಿಲ್ಲ, ಆನಂದ್ ಸಿಂಗ್ ಮೇಲೆ ನಾನು ಹಲ್ಲೆ ಮಾಡಲಿಲ್ಲ, ಬದಲಾಗಿ ಆನಂದ್ ಸಿಂಗ್ ನನ್ನ ಮೇಲೆ ಹಲ್ಲೆ ಮಾಡಿದ್ರು, ಜೊತೆಗೆ ನನ್ನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು, ಜಾತಿ ನಿಂದನೆಯನ್ನ ಮಾಡಿದ್ರು ಅಂತ ನಿನ್ನೆ ಫೇಸ್ಬುಕ್ ನಲ್ಲಿ ಪೋಸ್ಟ್ ಅನ್ನ ಹಾಕಿದ್ರು. ಅದಾದ ಬಳಿಕ ಸಾಕಷ್ಟು ಚರ್ಚೆಗಳು ಶುರುವಾಗಿತ್ತು. ಜೊತೆಗೆ ಪೊಲೀಸರ ಮೇಲೆ ಅನುಮಾನಗಳು ಸಹ ವ್ಯಕ್ತವಾಗತೊಡಗುತ್ತೆ. ಯಾಕಂದ್ರೆ ಈ ರೀತಿಯಾಗಿ ಪೋಸ್ಟ್ ಅನ್ನ ಹಾಕಿದ್ದಾರೆ ಗಣೇಶ್. ಹಾಗಾದ್ರೆ ಗಣೇಶ್ ಎಲ್ಲಿದ್ದಾರೆ? IP ಅಡ್ರೆಸ್ ಅನ್ನ ಹುಡುಕಿದ್ರೆ ಸಾಕು ಗಣೇಶ್ ಎಲ್ಲಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಪೊಲೀಸರಿಗೆ ಸಿಕ್ಬಿಡುತ್ತೆ. ಅವರೇನದೊಂದು ದೊಡ್ಡ ಕಬ್ಬಿಣದ ಕಡಲೆ ಏನಲ್ಲ, ಅದು ಸೈಬರ್ ಕ್ರೈಮ್ ಪೊಲೀಸರ ಒಂದು ಸಹಾಯದಿಂದ ಪೊಲೀಸರು ಗಣೇಶ್ನನ್ನ ಪತ್ತೆ ಹಚ್ಚಬಹುದು. ಆದ್ರೂ ಸಹ ಪೊಲೀಸರು ಯಾಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು, ಅಥವಾ ಪೊಲೀಸರಿಗೆ ಇನ್ಫಾರ್ಮೇಶನ್ ಇದೆಯಾ, ಅವ್ರು ಎಲ್ಲಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದ್ರು ಸಹ ಸುಮ್ಮನೆ ಇದ್ದಾರಾ ಗೊತ್ತಿಲ್ಲ. ಆದ್ರೆ ಎಲ್ಲಾ ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಉದ್ಭವಿಸಿದೆ. ವೀಕ್ಷಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಅಭಿಷೇಕ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರು. ಅಭಿಷೇಕ್, ಸಾಕಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. ಯಾಕಂದ್ರೆ ನಿನ್ನೆ ಗಣೇಶ್ ಪೋಸ್ಟ್ ಅನ್ನ ಮಾಡ್ತಾರೆ ಫೇಸ್ಬುಕ್ ನಲ್ಲಿ, ಕೇವಲ IP ಅಡ್ರೆಸ್ ಇದ್ರೆ ಸಾಕು ಅವ್ರು ಎಲ್ಲಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಆದ್ರೂ ಸಹ ಪೊಲೀಸರು ಯಾಕೆ ಮೀನಾಮೇಷವನ್ನ ಎಣಿಸ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಇದನ್ನ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ಅಭಿಷೇಕ್? ಶಿವು, ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಸುಳಿವು ಇಲ್ಲದಂತಹ ಪ್ರಕರಣಗಳಲ್ಲಿಯೂ ಕೂಡ ಪೊಲೀಸರು ಒಬ್ಬ ಅಕ್ಯೂಸ್ಗಳನ್ನು ಹೇಳ್ಕೊಂಡ್ ಬರ್ತಾರೆ. ಆದರೆ ಇಲ್ಲೆಲ್ಲವೂ ಕೂಡ ಎವಿಡೆನ್ಸ್ಗಳಿದ್ದಾವೆ, ಸುಳಿವುಗಳಿದ್ದಾವೆ, ಎಲ್ಲೆಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗುತ್ತೆ. ಆದರೂ ಕೂಡ ಕಂಪ್ಲಿ ಗಣೇಶರವರನ್ನ ಒಂದು ಬಂಧಿಸೋಕೆ ಹಿಂದೆ ಮುಂದೆ ನೋಡ್ತಾ ಇದೆ ಪೊಲೀಸ್ ಅಂತಾನೆ ಹೇಳ್ಬೋದು. ಇನ್ನೇನು ನಿನ್ನೆಯಷ್ಟೇ ಅವರೊಂದು ಫೇಸ್ಬುಕ್ ಅಲ್ಲಿ ಒಂದು ಅಪ್ಡೇಟ್ ಮಾಡ್ತಾರೆ. ಆ ಒಂದು ಅಪ್ಡೇಟ್ ಅಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಹಂಚ್ಕೋತಾರೆ. ಆ ಒಂದು ಅಪ್ಡೇಟ್ ಅಲ್ಲಿ ಇರುವಂತಹ URL ಅಡ್ರೆಸ್ ಏನಿದೆ, ಆ ಅಡ್ರೆಸ್ ಸಿಕ್ಕಿದ್ರೆ ಸಾಕು ಅವ್ರು ಎಲ್ಲಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಟ್ ಪ್ರೆಸೆಂಟ್ ಈಗಲೂ ಕೂಡ ಆ ಒಂದು ಫೇಸ್ಬುಕ್ ಆಕ್ಟಿವ್ ಆಗಿದೆ. ಹೀಗಾಗಿ ಪೊಲೀಸರು ಯಾಕೆ ಅವರನ್ನ ಬೆನ್ನತ್ತಿಲ್ಲ ಅಂದ್ರೆ, ಬೇಕು ಅಂತಲೇ ಪರ್ಟಿಕ್ಯುಲರ್ ಆಗಿ ಅವರನ್ನ ಫ್ರೀ ಆಗಿರೋದಕ್ಕೆ ಬಿಟ್ಟಿದ್ದಾರಾ, ಅಥವಾ ಬೇಲ್ ಸಿಗೋವರೆಗೂ ಅವರನ್ನ ಟಚ್ ಮಾಡಬಾರ್ದು ಅಂತ ಯಾರಾದ್ರೂ ಪ್ರಭಾವಿಗಳು ಏನಾದರೂ ಒತ್ತಡ ಹಾಕಿದಾರ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಈಗಾಗಲೇ ಒಬ್ಬ ಶಾಸಕ ಅವರ ಕ್ಷೇತ್ರದಲ್ಲಿರಬಹುದು, ಮತ್ತೆ ಅವರ ಫ್ರೆಂಡ್ಸ್ ಇರಬಹುದು, ಕುಟುಂಬದಸ್ಥರು ಎಲ್ಲ ಕಡೆ ವಿಚಾರಿದ್ರು ಕೂಡ ಅವರೊಬ್ಬ ಶಾಸಕರಾಗಿರೋದಕ್ಕಿಂತ ಅವರು ಸಿಗ್ತಾರೆ, ಎಲ್ಲೋದ್ರೂ ಸಿಗ್ತಾರೆ. ಅವರು ಎಲ್ಲಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಪೊಲೀಸರಿಗೆ ಸಿಗುತ್ತೆ. ಆದರೆ ಇಲ್ಲಿಯವರೆಗೂ ಕೂಡ ಅವರನ್ನ ಒಂದು ಬಂಧಿಸಿ ಅಥವಾ ಒಂದು ಕಾಲ್ ಕೂಡ ಮುಖಾಂತರ ಮಾಡಿದಾರಾ ಇಲ್ವಾ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆ ಇವರಿಗೆ ಒಂದು ಈ ರೀತಿಯಾದಂತಹ ಒಂದು ಶ್ರೀರಕ್ಷೆ ಪೊಲೀಸರು ನೀಡ್ತಾ ಇದ್ದಾರೆ ಅನ್ನುವಂತಹ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಆದಂತಹ URL ಅಡ್ರೆಸ್ ಸಾಕು. ಆ URL ಅಡ್ರೆಸ್ ಇಂದ ಎಂಥವರನ್ನು ಕೂಡ ಎಲ್ಲಿ ಪ್ಲೇಸ್, ಅವ್ರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ಟ್ರ್ಯಾಕ್ ಮಾಡುವುದರ ಮೂಲಕ ಅವರನ್ನ ಹಿಡಿಬಹುದಾಗಿದೆ. ಅದು ಅಲ್ಲದೆ ಮೊಬೈಲ್ ಕೂಡ ಇದೆ, ಏನು ಮೊಬೈಲಲ್ಲೂ ಕೂಡ ಟ್ರ್ಯಾಕ್ ಮಾಡಬಹುದಾಗಿದೆ. ಇಷ್ಟೆಲ್ಲ ಆಪ್ಷನ್ಸ್ಗಳಿದ್ರೂ ಕೂಡ ಪೊಲೀಸರು ಮಾತ್ರ ಕೈಕಟ್ಟಿ ಕುಳಿತಿದ್ದಾರೆ ಅಂತಾನೆ ಹೇಳ್ಬೋದು. ಶಿವು, ಓಕೆ ಅಭಿಷೇಕ್, ಎಂತೆಂತ ಪ್ರಕರಣಗಳನ್ನ ಕರ್ನಾಟಕ ಪೊಲೀಸ್ ಭೇದಿಸಿದೆ. ಕರ್ನಾಟಕ ಪೊಲೀಸ್ ಅಂದ ತಕ್ಷಣ ಒಂದ್ ರೀತಿಗೆ ಆಗಂತುಕರಿಗೆ ಒಂದ್ ರೀತಿಗೆ ಭಯ ಹುಟ್ಕೊಳ್ಳುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಅಂದ್ರೆ ಕರ್ನಾಟಕ ಪೊಲೀಸ್ ಅಥವಾ ನಮ್ಮ ಪೊಲೀಸರು ಶಕ್ತಿಹೀನರಾಗ್ತಾ ಇದ್ದಾರಾ ಅನ್ನೋದೊಂದು ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇರ್ತಕ್ಕಂಥದ್ದು. ಗಣೇಶ್ ಅವರ ಆಪ್ತರಾಗಿರ್ಬೋದು, ಕುಟುಂಬಸ್ಥರಿಗೂ ಸಹ ಇವರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ವಾ, ಅವರನ್ನು ಸಂಪರ್ಕಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ಲಿಲ್ವಾ ಅನ್ನೋದೊಂದು ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ ಅಭಿಷೇಕ್.
ಪೊಲೀಸರು ಜಾಣ ಕುರುಡು ಮೆರೆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಬ್ಬ ಏನು ಅಕ್ಯೂಸ್ಗಳು ಸಿಕ್ಕಿಲ್ಲದಿದ್ದ ಪಕ್ಷದಲ್ಲಿ ಅವರ ಫ್ಯಾಮಿಲಿಗೆ ಯಾರಾದರೂ ಕಾಲ್ ಮಾಡ್ತಾರೆ, ಆ ಫ್ಯಾಮಿಲಿ ಅವರ ನಂಬರ್ ಕೂಡ ಟ್ರ್ಯಾಕ್ ಮಾಡ್ಬೋದು, ಅವ್ರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಸಿಗ್ಬೋದು. ಆದರೆ ಪೊಲೀಸರಿಗೆ ಅಕ್ಷರಶಃ ಇಂಟ್ರೆಸ್ಟ್ ಇಲ್ವಾ ಅಥವಾ ಒತ್ತಡದಿಂದ ಈ ರೀತಿಯಾದಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಅಂದ್ರೆ ಹತ್ತತ್ರ ಒಂದು ವಾರಗಳ ಕೂಡ ಕಾಲ ಆಯಿತು FIR ಆಗಿ, ಆದರೆ ಯಾವುದೇ ಒಂದು ಡೆವಲಪ್ಮೆಂಟ್ಸ್ ಇಲ್ಲದೆ ಇರುವಂಥದ್ದು. ಬರೀ ರೆಸಾರ್ಟ್ನಲ್ಲಿ ಏನಾಗಿದೆ, ಒಂದಷ್ಟು CCTVಗಳನ್ನ ತೆಗೆದುಕೊಂಡ್ರು, ಮತ್ತೆ ಪ್ರತ್ಯಕ್ಷದರ್ಶಿಗಳು ಯಾರಿದ್ದಾರೆ ಅವರೆಲ್ಲ ಕರ್ಕೊಂಡ್ಬಂದು ಒಂದು ಹೇಳಿಕೆಯನ್ನು ಪಡ್ಕೊಂಡ್ರು. ಇಷ್ಟು ಬಿಟ್ರೆ ಈ ಒಂದು ಪ್ರೋಸೆಸ್ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಅವರು ಎಲ್ಲನೂ ಕೂಡ ಫೋನ್ ನಂಬರ್ ಏನಿದೆ ಆ ನಂಬರ್ಗೆ ಟ್ರ್ಯಾಕ್ ಮಾಡಿದ್ರೆ ಸಾಕು, ಅವರಿಗೆ ಇಮ್ಮಿಡಿಯೇಟ್ ಆಗಿ ಲೊಕೇಶನ್ ಸಿಗುತ್ತೆ. ಲೊಕೇಶನ್ ಅಲ್ಲಿ ಅವರನ್ನ ಬಂಧಿಸಿ ಕರೆತರುವಂತಹ ಎಲ್ಲ ಫೆಸಿಲಿಟೀಸ್ಗಳು ಕೂಡ ಇದೆ. ಅದಕ್ಕೆ ಈ ಒಂದು ಬಂಧಿಸೋದಕ್ಕೆ 1 ವಾರ ಬೇಕಾ? ಯಾಕಂದ್ರೆ 307 ನಾನ್ ಬೇಲಬಲ್ ಕೇಸ್ ಆಗಿದೆ. ಹೀಗಾಗಿ ಅವರನ್ನ ಏನೇ ಮಾಡಿದ್ರು ಬಂಧಿಸಲೇಬೇಕಾಗುತ್ತೆ. ಅಕಸ್ಮಾತ್ ಆನಂದ್ ಸಿಂಗ್ ಅವರು ಡಿಸ್ಚಾರ್ಜ್ ಆದ ಪಕ್ಷದಲ್ಲಿ ಆ ಡಿಸ್ಚಾರ್ಜ್ ಅದನ್ನೇ ಒಂದು ಫಾಯ್ದಾ ಮಾಡಿಕೊಂಡು ಇವರೇನು ಬೇಲಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿ ಒಂದು ಬೇಲ್ ಸಿಗ್ಬೋದೇನೋ ಅನ್ನುವಂತಹ ಒಂದು ಯೋಚನೆ ಅವರಲ್ಲಿ ಇದೆ. ಹೀಗಾಗಿ ಪೊಲೀಸರು ಕೂಡ ಆ ಒಂದು ಅಪ್ಸ್ಟ್ಯಾಂಡಿಂಗ್ ಅಂತ ಅವರ ಒಂದು ಫೈಲ್ನಲ್ಲಿ ತೋರಿಸ್ತಾ ಇರೋದು ದುರಂತ ಅಂತಾನೆ ಹೇಳ್ಬೋದು. 307 ಕೇಸ್ ಆದ ಕಾರಣದಿಂದಾಗಿ ಅವರು ಆನಂದ್ ಸಿಂಗ್ ಅವರು ಡಿಸ್ಚಾರ್ಜ್ ಆದರೂ ಕೂಡ ಅರ್ಜಿ ಸಲ್ಲಿಸಿದ್ರು ಕೂಡ ಸಾಕಷ್ಟು ಸಂಭವ ಕಡಿಮೆ, ಅಂದ್ರೆ ಜಾಮೀನು ಸಿಗುವಂತಹ ಸಂಭವ ಕಡಿಮೆ ಆಗುತ್ತೆ. ಹೀಗಾಗಿ ಯಾವತ್ತೋ ಮಾಡುವ ಕೆಲಸ ಪೊಲೀಸರು ಈಗ ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇವಾಗ ಯಕ್ಷ ಪ್ರಶ್ನೆ ಆಗಿದೆ. ಓಕೆ ಅಭಿಷೇಕ್, ಧನ್ಯವಾದ ತಮ್ಮೆಲ್ಲ ಮಾಹಿತಿ.